ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು. ಮನೇಲಿ ಫ್ರೀಯಾಗಿ ಕೂತಿದ್ರೆ ಹೊರಗಡೆ ಎಲ್ಲೂ ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಏನಪ್ಪ ಮಾಡೋದು, ಏನಾದರೂ ಒಂದು ಕೆಲಸ ಮಾಡಬೇಕಲ್ಲ ಅಂತ ಯೋಚನೆ ಮಾಡೋರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಮಧ್ಯೆ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡ್ರೆ ಅವಾಗ ನಿಮಗೆ ಅರ್ಥ ಆಗುತ್ತೆ. ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ, ಕಮೆಂಟ್ ಹಾಕೋದಂತೂ ದಯವಿಟ್ಟು ಮರಿಬೇಡಿ. ಇದೇನಪ್ಪ ಅಂದರೆ ಬಿಸ್ನೆಸ್ ಮಾಡೋದು. ಬಿಸ್ನೆಸ್ ಹೇಗಪ್ಪ ಮಾಡೋದು? ಮನೆಯಲ್ಲೇ ಕೂತಿರ್ತೀವಿ, ನಮಗೆಲ್ಲೂ ಹೋಗೋಕ್ಕಾಗೋದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವ ಥರ ನಾವು ಏನಾದರೂ ಒಂದು ಕೆಲಸ ಮಾಡಬೇಕಲ್ಲ ಅಂತ ಏನಾರು ಯೋಚನೆ ಇದ್ದರೆ ದಯವಿಟ್ಟು ಏನಾದರೂ ಒಂದು ಹೋಟ್ಲ್ ಹಾಕ್ಬೋದಾ? ತಳ್ಳಗಾಡಿ, ಇಲ್ಲಾಂದರೆ ಒಂದು ಹೋಟೆಲು, ಇಲ್ಲಾಂದರೆ ಒಂದು ತರಕಾರಿ ವ್ಯಾಪಾರ. ಅದರಿಂದ ಎಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡ್ಬೋದು ಗೊತ್ತಾ? ಡೈಲಿ ಇಲ್ಲಾಂದ್ರೆ 1,000-2,000 ಸಂಪಾದನೆ ಮಾಡ್ಬೋದು ಗೊತ್ತಾ? ಡೈಲಿ. ಯಾಕೆಂದರೆ ನಾವು ಮಾಡಿದ್ದೀವಿ ಅದರಲ್ಲಿ. ಅದಕ್ಕೆ ನಾವು ಮಾಡಿದ್ದೀವಲ್ಲ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಒಂದು ಹೋಟ್ಲು ಮಾಡಿದ್ದು. ನಮಗೂ ಇದೇ ಥರ ನಾನು ಇದೇ ಥರ ಕೆಲಸಕ್ಕೆ ಹೋಗ್ತಾ ಇದ್ದೆ ಆಗ ನಮಗೆ ಏನು ಮಾಡಬೇಕು, ಬರೀ ನಮಗೆ ಬರೋ ದುಡ್ಡಲ್ಲಿ ನಮಗೆ ಸಾಕಾಗ್ತಾ ಇರಲಿಲ್ಲ. ಮಕ್ಕಳು ಸ್ಕೂಲ್ಗೆಲ್ಲ ನಮಗೆ ದುಡ್ಡೆಲ್ಲ ಸಾಕಾಗ್ತಾ ಇರಲಿಲ್ಲ. ಆಮೇಲೆ ಏನಪ್ಪ ಫೀಸ್ ಎಲ್ಲ ಕಟ್ಟೋದು ಯಾವ ಥರ ಹೆಂಗೆ ಅಂತ ತುಂಬಾ ಯೋಚನೆ ಮಾಡ್ತಾಯಿದ್ದೆ. ದುಡಿಯೋಳೊಬ್ಳು ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ. ಆವಾಗ ನಮಗೊಂದು ಐಡಿಯಾ ಬಂತು, ಏನಾದರೂ ಒಂದು ಮಾಡಬೇಕಲ್ಲ, ಏನಾದರೂ ಒಂದು ಮಾಡಿದ್ರೆ ಹೆಂಗಾರ ದುಡ್ಡು ಸಂಪಾದನೆ ಮಾಡಬೇಕಲ್ಲ ಅಂತ. ಆವಾಗಲೇ ನಮಗೆ ಹೋಟ್ಲು ಮಾಡಬೇಕು ಅಂತ ಒಂದು ಐಡಿಯಾ ಬಂತು. ಹೋಟ್ಲು ಹೋಟೆಲ್ ಮಾಡಿ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗೋದು ಗೊತ್ತಾ? ತುಂಬ ಚೆನ್ನಾಗಿ ವ್ಯಾಪಾರ ಆಗೋದು. ಎಷ್ಟು ಜನ ಬಂದು ನಾವು ಬೆಳಗ್ಗೆ ಎದ್ದು ನಾಷ್ಟ ಒಂದು ಮಾಡ್ತಾಯಿದ್ವು ಅಷ್ಟೇ. ಬೆಳಗ್ಗೆ ಎದ್ದು ನಾಷ್ಟ ಇಡ್ಲಿ, ಸಾಂಬಾರು, ಚಟ್ನಿ, ಆಮೇಲೆ ಒಂದು ರೈಸ್ ಐಟಮು, ಎರಡೇನೋ ರೈಸ್ ಐಟಮ್ ಮಾಡ್ತಾಯಿದ್ದೆ. ನಾನು ಒಬ್ಬಳೇ ಮಾಡ್ತಾಯಿದ್ದೆ, ಯಾರು ನಮ್ಮಮ್ಮ ನಾನು ಇಬ್ಬರೇ ಮಾಡ್ತಾಯಿದ್ದದ್ದು. ಮನೇಲಿ ಗಂಡಸರು ಬರೀ ಗಾಡಿ ತಳ್ಕೊಡೋರು ಅಷ್ಟೇ. ಅವರೇನು ಇದು ಮಾಡ್ತಾ ಇರಲಿಲ್ಲ, ಅಡುಗೆಲ್ಲ ಎಲ್ಪ್ ಮಾಡ್ತಾ ಇರಲಿಲ್ಲ. ಬರೀ ಗಾಡಿ ಒಂದು ತಳ್ಳಿ ಅಲ್ಲಿ ನಾವು ಯಾವ ಜಾಗ ಸೆಲೆಕ್ಟ್ ಮಾಡಿರ್ತೀವಿ ಆ ಜಾಗಕ್ಕೆ ತಗೊಬಂದು ನಿಲ್ಲಿಸ್ತಾಯಿದ್ರು ಗಾಡಿನ. ಅಷ್ಟೇ ಮಾಡ್ತಾಯಿದ್ದವರು ಎಲ್ಲ. ಪ್ರತಿಯೊಂದು ಕೆಲಸನೂ ನಾನು ನಮ್ಮಮ್ಮ ಇಬ್ಬರೇ ಮಾಡ್ತಾಯಿದ್ದದ್ದು. ನನ್ನ ಮಕ್ಕಳಿನ್ನ ಚಿಕ್ಕವರು. ಆವಾಗ ಒಂದು ಹೋಟ್ಲು ಓಪನ್ ಮಾಡಿದೆ ನಾವು, ತಳ್ಳಗಾಡಿನೇ. ಆ ಥರ ಯಾರಾದರೂ ನೀವು ಏನಾದರೂ ಮಾಡಬೇಕು ಅಂದರೆ ದಯವಿಟ್ಟು ಇದು ಮಾಡಿ. ತುಂಬಾ ಹೆಲ್ಪ್ ಆಗುತ್ತೆ, ಹೇಳ್ತಾಯಿದ್ದೀನಿ, ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಮನೆ ಸಂಸಾರನೇ ನಡೆದೋಗುತ್ತೆ ಗೊತ್ತಾಯ್ತು ಈ ಇದರಲ್ಲಿ. ನಿಮ್ಮ ಮನೇಲಿ ಇವಾಗ ನಮಗೆ ಒಂದು ಊಟಕ್ಕೆ ಎಷ್ಟು ಒಂದು ತಿಂಗಳಿಗಿಲ್ಲ ಅಂದರೆ ಒಂದು 4 ಜನ ಇದ್ದರೆ ಒಂದು 7-8 ಸಾವಿರ, 10 ಸಾವಿರ ಹತ್ತತ್ರ ನಮಗೆ ಖರ್ಚಾಗುತ್ತಾ ಊಟಕ್ಕೆ ತಿಂಗಳಿಗೆ? ಅದೇ ನೀವು ಹೋಟ್ಲ್ ಏನಾದರೂ ಆಗ್ತು ಅಂದರೆ ನಿಮಗೆ ಆ ದುಡ್ಡು ಉಳಿತಾಯ ಆಗುತ್ತೆ ಗೊತ್ತಾ? ಆ ದುಡ್ಡು ಉಳಿತಾಯ ಆಗಿ ಅದ್ರ ಮೇಲೆ ನಿಮಗೆ ಡೈಲಿ 1-1.5 ಸಾವಿರ ರೂಪಾಯಿ ಸಂಪಾದನೆ ಬರ್ತದೆ. ಅದು ನೀವು ಹಾಕಿರೋ ದುಡ್ಡು ಕಳೆದು, ನೀವು ಅದು ಬಂಡವಾಳ ಹಾಕಿರ್ತೀರಲ್ಲ, ಇವತ್ತಿನ ಅಡುಗೆಗೆ ಏನು ಸಾಮಾನು ತಂದಿರ್ತೀರ ಅದನ್ನು ಕಳೆದು ನೀವು ಅಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾವು ಅದೇ ಥರ ಮಾಡ್ಕೊಂಡು ನಾವು ಎಷ್ಟೆಲ್ಲ ಮಾಡ್ದೆ ಗೊತ್ತಾ? ಹೋಟ್ಲು ಮಾಡಿ ನಮಗೆ ತುಂಬಾ ದುಡ್ಡು ಸಂಪಾದನೆ ಮಾಡ್ದು ನಾವೇ. ಆದರೆ ಅದು ನಾವು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಷ್ಟೇ. ನಮಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ತುಂಬ ನಮಗೆ ಗಾಡಿ ತಳ್ಳೋರು ಸ್ವಲ್ಪ ಕಷ್ಟ ಆಗೋಯ್ತು, ಕೈ ಕೊಟ್ಬಿಟ್ರು. ಇದಕ್ಕಿದ್ದಂಗೆ ಅಯ್ಯೋ ಬರ್ತೀವಿ ಅನ್ನೋದು, ಮತ್ತು ಅಲ್ಲಿ ಎಲ್ಲೋ ಹೊರಟೋಗೋದು. ಆಮೇಲೆ ಅವ್ರು ಮತ್ತೆ ಊರಿಗೆ ಹೋದರೆ ವಾಪಸ್ ಬರ್ತಾ ಇರಲಿಲ್ಲ. ಆಮೇಲೆ ಎಲ್ಲರ ಫಂಕ್ಷನ್ಗೆ ಹೊರಟೋಗೋದು, ಆ ಥರ ಎಲ್ಲ ತುಂಬ ಕಷ್ಟ ಆಯ್ತಾಯಿತ್ತು ನಮಗೆ. ಅದಕ್ಕೆ ನಾವು ಆ ಬಿಸ್ನೆಸ್ ನಾವು ಆಗೋದಿಲ್ಲ ಅಂದ್ಬಿಟ್ಟೆ ನಾವು. ದಯವಿಟ್ಟು ಯಾರಾದರೂ ಈ ಥರ ಮಾಡಬೇಕು ಅಂದರೆ ದಯವಿಟ್ಟು ಮಾಡಿ. ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಅದರಿಂದ. ಏನಿಲ್ಲ, ಬೆಳಗ್ಗೆ ಎದ್ದು ಒಂದು ಇಡ್ಲಿ ಸಾಂಬಾರು ಮಾಡ್ಕೊಳ್ರಿ, ಒಂದು ಸ್ವಲ್ಪ ಚಟ್ನಿ. ಆದರೆ ಫಸ್ಟು ನೀವು ನೋಡ್ಕೋಬೇಕು, ಜನ ಎಲ್ಲಿ ಓಡಾಡ್ತಾರೆ, ಜನ ಎಲ್ಲಿ ಜನಸಂಖ್ಯೆ ಎಲ್ಲಿ ಚೆನ್ನಾಗೈತೆ ಅದನ್ನು ಜಾಗ ಸೆಲೆಕ್ಟ್ ಮಾಡ್ಕೋಬೇಕು. BBMP ಅವರೆಲ್ಲ ಬರ್ತಾ ಇರ್ತಾರೆ, ಅವರು ಸ್ವಲ್ಪ ದುಡ್ಡು ಕೊಟ್ಟರೆ ಸುಮ್ಮನೆ ಇರ್ತಾರೆ, ಅವರೇನು ಮಾಡೋದಿಲ್ಲ. ಆಮೇಲೆ ಆ ಗಾಡಿಗೆಲ್ಲ ಸ್ವಲ್ಪ ಖರ್ಚು ಮಾಡಿ ನೀವು ಊಟದ ಗಾಡಿ ಏನಾರು ತಗೋಬೇಕು. ಆಮೇಲೆ ಪಾತ್ರೆಗಳು ಸ್ವಲ್ಪ ಬಂಡವಾಳ ಹಾಕಬೇಕು. ಬಂಡವಾಳ ಹಾಕೊಂಡು ರೆಡಿ ಮಾಡ್ಕೊಬಿಟ್ರಂತೂ ಒಂದು ದಿನ ಇಲ್ಲಾಂದ್ರೆ 1.5 ಸಾವಿರ ರೂಪಾಯಿ 2 ಸಾವಿರ ರೂಪಾಯಿ ಸಂಪಾದನೆ ಐತೆ ಅದರಲ್ಲಿ. ದಿನ ಚೆನ್ನಾಗಿ ಸಂಪಾದನೆ ಐತೆ. ಆಮೇಲೆ ಅದರಿಂದ ಬರೋ ಊಟ ಎಲ್ಲ ನಮಗೂ ಊಟದ ಖರ್ಚು ಕಳೆದೋಗುತ್ತೆ. ನೈಟಲ್ಲಿ ಊಟ ಉಳ್ಕೊಳ್ಳುತ್ತೆ, ಏನೇ ಮಾಡಿದ್ರೂ ಉಳ್ಕೊಳ್ಳುತ್ತೆ. ಅದರಲ್ಲೂ ಮೇಂಟೈನ್ ಮಾಡ್ಕೊಬಿಡ್ಬೋದು. ಯಾವುದು ವೇಸ್ಟ್ ಆಗೋದಿಲ್ಲ. ನಮಗೇನಾದರೂ ಉಳ್ಕೊಬಿಡ್ತು ಅಂದರೆ ಸ್ವಲ್ಪ ವೇಸ್ಟ್ ಆಗುತ್ತೆ ಅಷ್ಟು. ಅದೊಂದೇ ಬಿಟ್ಟು ಜನ ಯಾರು ಬರಲಿಲ್ಲ, ಈಗ ಮಾಡಿಬಿಟ್ಟಿರ್ತೀವಿ, ನಾಷ್ಟಕ್ಕೆ ಯಾರು ಬರಲಿಲ್ಲ ಅಂದರೆ ಸ್ವಲ್ಪ ಉಳ್ಕೊಬಿಟ್ರೆ ಅದು ಸ್ವಲ್ಪ ಲಾಸ್ ಆಗುತ್ತೆ ಅಷ್ಟೇ.
ಏನಾದರೂ ಚೆನ್ನಾಗಿ ವ್ಯಾಪಾರ ಚೆನ್ನಾಗಿರೋ ಜಾಗ ಸೆಲೆಕ್ಟ್ ಮಾಡಿ ಟೇಸ್ಟ್ ಒಂದು ಕೊಟ್ಬಿಟ್ರಂತೂ ನಿಜ ಹುಡುಕ್ಕೊಂಡು ಬರ್ತಾರೆ ಜನ, ಹುಡುಕೊಂಡು ಬರ್ತಾರೆ. ಎಲ್ಲಿ ಏನು ಮೇಯ್ನು ಅಂದರೆ ಕ್ವಾಲಿಟಿ ಕ್ವಾಂಟಿಟಿ ಎರಡೇ ಮೇಯ್ನು ಹೋಟ್ಲು ಮಾಡೋರಿಗೆ. ಕ್ವಾಲಿಟಿ ಕ್ವಾಂಟಿಟಿ ಎರಡು ಕರೆಕ್ಟಾಗಿ ಇದ್ದುಬಿಟ್ರೆ ಟೇಸ್ಟು ಕರೆಕ್ಟಾಗಿ. ಏನು ಇವಾಗ ಬೇರೆಯವರು ಏನಾದರೂ ಕಡಿಮೆ ಕೊಡ್ತಾರೆ. ಇವಾಗ ಒಂದು ರೈಸ್ ಐಟಮ್ ಕೊಡ್ತೀವಿ ನಾವು, ಒಂದು ರೈಸ್ ಕೊಡ್ತೀವಾ, ನಾವು ಸ್ವಲ್ಪ ಕಮ್ಮಿ ಕೊಡ್ತು ಅಂದರೆ ಹೊರ್ಟೋಗ್ತಾರೆ ಅವರು. ಅಯ್ಯೋ ಆ ಹೋಟ್ಲ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂತ. ಅದೇ ಆ ಹೋಟ್ಲಿಗಿಂತ ಒಂದು ಎಕ್ಸ್ಟ್ರಾ ಒಂದು 2-3 ಸ್ಪೂನ್ ಎಕ್ಸ್ಟ್ರಾ ಕೊಡ್ತು ಅಂದರೆ ಹುಡ್ಕೊಂಡು ಬರ್ತಾರೆ ಗೊತ್ತಾ. ಆದರೆ ಟೇಸ್ಟೇ ಮುಖ್ಯ ಇದರಲ್ಲಿ. ಜಾಸ್ತಿ ಕೊಟ್ಟರು ಟೇಸ್ಟ್ ಇಲ್ಲ ಅಂದರೆ ಬರೋದಿಲ್ಲ ಅವರು. ಅವ್ರು ಅಷ್ಟು ಜಾಸ್ತಿ ಕೊಟ್ಟರು ಟೇಸ್ಟೇ ಇಲ್ಲ, ಅದೊಂದು ಮೇಯ್ನು ನಮಗೆ. ಟೇಸ್ಟೇ ಮೇಯ್ನ್ ಹೋಟ್ಲು ಮಾಡೋರಿಗೆ. ಒಂದು ಟೇಸ್ಟ್ ಕೊಟ್ಬಿಟ್ರಂತೂ ಅದು ಎಷ್ಟು ದೂರ ಆದರೂ ಹುಡ್ಕೊಂಡು ಬರ್ತಾರೆ ನಮ್ಮನ್ನು. ಅಯ್ಯೋ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಹೋಟ್ಲಲ್ಲಿ ನಾಷ್ಟ ಅಂತ ತುಂಬ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರ್ತದೆ ಅಂತ. ಅದೊಂದು ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ ಹೋಟ್ಲು ಮಾಡೋರು. ಆಮೇಲೆ ಇದು ಕ್ಲೀನಿಂಗು ಮೇಯ್ನು. ಕ್ಲೀನಿಂಗು ನಾವು ಎಷ್ಟು ಗಾಡಿ ಹತ್ರ ಕ್ಲೀನ್ ಮಾಡ್ಕೊಳ್ಳೋದು, ಪಾತ್ರೆ ಕ್ಲೀನಾಗಿರಬೇಕು, ಅದನ್ನು ನೋಡ್ತಾರೆ ಜನ. ನೀವೇನಾರು ಗಲೀಜಾಗಿ ಏನಾದ್ರು ಮಾಡ್ತು ಅಂದರೆ ಅಯ್ಯೋ ತುಂಬ ಗಲೀಜು ಅಂದ್ಬಿಟ್ಟು ಹೊರ್ಟೋಗ್ತಾರೆ. ಅದೊಂದು ಮಾತ್ರ ನೀವು ಇದು ಮಾಡೋಕ್ಕೆ ಹೋಗ್ಬಾರ್ದು. ಅದೊಂದು ಮಾತ್ರ ಕ್ಲೀನಾಗಿ ಇಟ್ಕೋಬೇಕು. ಅವಾಗ ಜನ ಹುಡ್ಕೊಂಡು ಬರ್ತಾರೆ. ಅಯ್ಯೋ ಕ್ಲೀನಾಗೈತೆ ನೋಡಿದ ತಕ್ಷಣ ಕ್ಲೀನಾಗಿರಬೇಕು ಅವ್ರಿಗೆ. ಪಾತ್ರೆ ಆಗಲಿ, ನಾವು ಹಾಕಿರೋ ಬಟ್ಟೆ ಆಗಲಿ. ಆಮೇಲೆ ಒಂದೊಂದು ಸಲ ಅಯ್ಯೋ ಹೋಟ್ಲು ಮಾಡ್ತಾಯಿರ್ತಾರೆ, ಅಯ್ಯೋ ತಿನ್ನೋಕ್ಕೆ ಅವ್ರು ನೋಡಿದ್ರೇ ತಿನ್ನೋಕ್ಕೆ ಮನಸ್ಸು ಬರೋದಿಲ್ಲ. ಆ ಥರ ಎಲ್ಲ ಹೋಟ್ಲು ಮಾಡ್ತಾರೆ ಗೊತ್ತಾ. ಈ ರೋಡ್ ಸೈಡ್ ಆಗಲಿ ಹೋಟ್ಲಲ್ಲಾಗಲಿ ಅವ್ರು ನೋಡಿದ್ರೇ ತಿನ್ನೋಕ್ಕೆ ಮನಸ್ಸು ಬರೋ ಆ ಥರ ಇದ್ದರೆ ನಿಜ ಜನ ಬರೋದಿಲ್ಲ. ಹೇಳ್ತಾಯಿದ್ದೀನಿ, ನಿಜ ಜನ ಬರೋದಿಲ್ಲ. ನಾವು ಎಷ್ಟು ಕ್ಲೀನಾಗಿರ್ತೀವಿ ಆವಾಗ ಜನ ಇದು ಮಾಡ್ತಾರೆ, ನೋಡ್ತಾರೆ ಅದನ್ನು. ಪರವಾಗಿಲ್ಲ ಕ್ಲೀನ್ ಐತೆ. ಆಮೇಲೆ ಪ್ಲೇಟ್ಗಳು ತೊಳೆಯೋದು ಅಷ್ಟೇ. ಪ್ಲೇಟ್ಗಳು ನಾವು ಕ್ಲೀನ್, ಆಮೇಲೆ ಅದನ್ನು ನೋಡ್ತಾ ಇರ್ತಾರೆ. ನಾವು ಏಕೆಂದರೆ ನಾವು ಅಲ್ಲೇ ಕೂತ್ಕೊಂಡು ಪ್ಲೇಟ್ ತೊಳಿತಾ ಇರ್ತೀವಲ್ಲ, ಅಯ್ಯೋ ಪ್ಲೇಟ್ ತೊಳಿತಾರ, ಇನ್ನೆಲ್ಲ ನೀರು ಗಜ್ಜಿಬಿಟ್ಟು ಹಾಕ್ತಾರೆ, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಅದನ್ನೆಲ್ಲ ಮೇಂಟೈನ್ ಮಾಡ್ಕೋಬೇಕು. ಮೇಂಟೈನ್ ಮಾಡ್ಕೊಂಡು ಕರೆಕ್ಟಾಗಿ ಹೋಟ್ಲು ಹೊರ್ಟೋಯ್ತು ಅಂದರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಗೊತ್ತಾ. ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಗೊತ್ತಾ. ನೀವು ಮಾಡಿ, ಏನಾದರೂ ಯಾರಾದರೂ ಹೋಟ್ಲು ಮಾಡಬೇಕು ಅನ್ನಂಗಿದ್ರೆ ಮಾಡಿರಿ. ಇಲ್ವಾ ಹೋಟ್ಲು ಏನಾರು ಆಗಲಿಲ್ವಾ, ತರಕಾರಿ ವ್ಯಾಪಾರ ಮಾಡಿ. ತರಕಾರಿ ವ್ಯಾಪಾರ ಮಾಡಿ ನಾವು ಮಾಡಿದ್ದು ಹೆಂಗೆ ಮಾಡಿದ್ದು ಅಂದರೆ ಹೋಟ್ಲನ್ನೇ ಮಾಡ್ತಾಯಿದ್ದದ್ದು. ಹೋಟ್ಲು ಜೊತೆಗೆ ನಾನು ತರಕಾರಿನೂ ಗಾಡಿ ಹತ್ರ ಇಟ್ಕೊಳ್ಬೇಕು ಗೊತ್ತಾ. ನಾನು ಮಾರ್ಕೆಟ್ಗೆ ಹೋಗ್ತಾಯಿದ್ದೆ. ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಮ್ಮ ಹೋಟ್ಲಿಗೆ ತರಕಾರಿ ಬೇಕಾಯ್ತಲ್ಲ, ಆವಾಗ ನಾನು ಹೋಲ್ಸೇಲೆಲ್ಲ ತಂದುಬಿಡ್ತಾಯಿದ್ದೆ. ಹೋಲ್ಸೇಲಲ್ಲಿ ತಂದು ಲಾಭಕ್ಕೆ ಮಾರ್ತಾಯಿದ್ದೆ ನಾನು ಗೊತ್ತಾ. ಲಾಭಕ್ಕೆ ಮಾರ್ತಾಯಿದ್ದೋ ನಾವು ಅದನ್ನು. ಅಲ್ಲೇ ಗಾಡಿ ಹತ್ರ ಗುಡ್ಡೆ ಲೆಕ್ಕ ಇಟ್ಟರೆ ಅದನ್ನ ತಗೋಗೋರು ಗೊತ್ತಾ. ಅಲ್ಲಿ ಒಂದು 2 ರೂಪಾಯಿ 3 ರೂಪಾಯಿ ಆ ಥರ. ಅಂದರೆ ಹೆಂಗೆ ಗೊತ್ತಾ, ತೂಕದ ಲೆಕ್ಕ ಕೊಡ್ತಾರೆ. ಅಲ್ಲಿ ಒಂದು 2.5 kg ತೂಕ ಅಂತ. ಇಲ್ಲಿ ಸಿಟಿ ಮಾರ್ಕೆಟಲ್ಲಿ. ಸಿಟಿ ಮಾರ್ಕೆಟ್ ನಿಮಗೆ ಎಲ್ಲರ ಹತ್ರ ಪತ್ರ ಇದೇನಾದರೂ ಸಿಟಿ ಇರ್ತದಲ್ಲ, ಅಲ್ಲಿ ಹೋದ್ರೆ ನಿಮಗೆ ಚೀಪಾಗಿ ಸಿಗ್ತದೆ ತರಕಾರಿ. ಇಲ್ಲಿ ಬರೋರು ತಾವು ತಗೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿ ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ತೂಕದ ಲೆಕ್ಕ ತರ್ತಾಯಿದ್ದೆ ನಾನು. ನಾವು ಎಷ್ಟು ಬೇಕೋ ಅಷ್ಟು ಹೋಟ್ಲಿಗೆ ಯೂಸ್ ಮಾಡ್ಕೊಳ್ಳುವೋ. ಇನ್ನು ಬಾಕಿದ ತಗೊಬಂದು ಅಲ್ಲೇ ಗುಡ್ಡೆ ಹಾಕಿದ್ರೆ ಯಾರಾದರೂ ತಗೊಳ್ಳೋರು ಗೊತ್ತಾ ಅದನ್ನ ತರಕಾರಿನ. ಅದರಿಂದನೂ ದುಡ್ಡು ಚೆನ್ನಾಗಿ ಬರ್ತಾಯಿತ್ತು ನಮಗೆ. ಸ್ವಲ್ಪ ದಿವಸ ಮಾಡ್ದೋ, ಆದರೆ ಜಾಸ್ತಿ ದಿವಸ ಮಾಡೋಕ್ಕಾಗಿಲ್ಲ ಅದನ್ನ. ಹೋಟ್ಲು ಏನಾರು ಮಾಡೋಕ್ಕಾಗಿಲ್ಲ ಅಂದರೆ ತರಕಾರಿ ಮಾಡಿರಿ, ಹೂವು ವ್ಯಾಪಾರ ಮಾಡಿರಿ. ಹೂವು ಒಂದೊಂದು ಕೆ ಜಿ ಹೂವನ ಇದು ಸಿಟಿ ಮಾರ್ಕೆಟ್ ಕೊಟ್ಟೋದ್ರೆ KG ಲೆಕ್ಕ ಹೂವು ಅದನ್ನ ತಂದು ಕಟ್ಟಿ ಎಷ್ಟು ಚೆನ್ನಾಗಿ ಮಾರ್ತಾರೆ ಗೊತ್ತಾ. ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ, ಹೂವು ಮಾರ್ತಾರೆ ಗೊತ್ತಾ. ಸೊಪ್ಪು ವ್ಯಾಪಾರ, ಸೊಪ್ಪು ಇದು ಕಂತೆ ಲೆಕ್ಕ. ಒಂದೊಂದು ಕಂತೆ ಇಷ್ಟು ದೊಡ್ಡದು ಇರ್ತದೆ. ಅದನ್ನು ತಂದು ಸಣ್ಣ ಮಾಡಿಬಿಡ್ತಾರೆ. ಇಲ್ಲಿ ವ್ಯಾಪಾರ ಮಾಡೋರು ತುಂಬ ಸಣ್ಣ ಮಾಡಿಬಿಡ್ತಾರೆ ಅವರು. ಅದರಲ್ಲಿ ದುಡ್ಡು ಸಂಪಾದನೆ ಮಾಡ್ತಾರೆ ಗೊತ್ತಾ. ಹೆಂಗೆ ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಗೊತ್ತಾ. ತುಂಬಾ ಮಾಡ್ಬೋದು, ತುಂಬಾ ಲಾಭ ಇರ್ತದೆ. ಏನಾದ್ರು ಮಾಡಬೇಕು ಅಂದರೆ ಯಾರಾದರೂ ಈ ಥರ ಏನಪ್ಪ ಏನು ಮಾಡೋದು ಏನಾರು ಯೋಚನೆ ಮಾಡ್ತಾಯಿದ್ರೆ ದಯವಿಟ್ಟು ಈ ಥರ ತುಂಬಾ ಸಂಪಾದನೆ ಮಾಡ್ಬೋದು. ನೀವು ಮಾಡಿರಿ. ಇಲ್ಲಾಂದ್ರೆ ತರಕಾರಿ ವ್ಯಾಪಾರ ಮಾಡಿರಿ. ಇಲ್ಲ ನಿಜವಾಗ್ಲೂ ಹೇಳ್ತೀನಿ, ಹೋಟ್ಲು ಬೆಸ್ಟು ಅಂದರೆ ಹೋಟೆಲು. ಇಲ್ಲಾಂದರೆ ಅಕಸ್ಮಾತು ನಿಮಗೆ ದೂರ ಎಲ್ಲರೂ ಹೋಗೋಕ್ಕಾಗಿಲ್ವಾ, ಅಯ್ಯೋ ಗಾಡಿ ತಳ್ಕೊಂಡು ಅಷ್ಟು ದೂರ ಎಲ್ಲಿ, ನಿಮ್ಮ ಮನೆ ಹತ್ರ ರೋಡ್ ಸೈಡ್ ಇರೋ ಅಂಥ ಮನೆ ಇರ್ತಾರಲ್ಲ ಅವ್ರಿಗೆ ಇನ್ನೂ ಬೆಸ್ಟೇ. ಮನೆ ಮುಂದೆ ಇಟ್ಕೋಬೋದು ಗಾಡಿನ ಗೊತ್ತಾ. ಮನೆ ಮುಂದೆನೇ ಇಟ್ಕೊಂಡು ಮನೇಲಿ ಮಾಡೋ ಅಡುಗೆನ ತಂದು ಹೊರಗಡೆ ಇಡೋದು, ಗಾಡಿಗೆ ಇಟ್ಕೊಳ್ಳೋದು. ಇನ್ನೂ ಈಸಿನೇ ನಮಗೆ. ಏಕೆಂದರೆ ಒಬ್ಬರು ಗಾಡಿ ತಳ್ಕೊಂಡು ಅಷ್ಟು ದೂರ ಹೋಗಬೇಕು ಆಗೋದಿಲ್ಲ ಅನ್ನೋರಿಗೆ ತುಂಬಾ ಯೂಸ್ ಆಗುತ್ತೆ ಮನೆ ಮುಂದೆನೇ ಮಾಡೋದು. ಒಂದು ಗಾಡಿ ಮಾಡಿದ್ದು, ಫಸ್ಟು ಒಂದು ಗಾಡಿ ಮಾಡ್ದು. ಅದಾದಮೇಲೆ ಒಂದು 6 ತಿಂಗಳು, ಒಂದು 7-8 ತಿಂಗಳಿಗೆ ನಾವು ಇನ್ನೂ ಒಂದು ಗಾಡಿ ಮಾಡ್ದೆ ಗೊತ್ತಾ. ಅದರಲ್ಲಿ ಬೀಡಿ ಸಿಗರೇಟು, ಟೀ ಬೀಡಿ ಸಿಗರೇಟು,
ಆಮೇಲೆ ಈ ಚಾಕ್ಲೇಟ್ ಅಂತೆ, ಆಮೇಲೆ ಪಾನ್ ಪರಾಕ್ ಅಂತೆ, ಅದನ್ನು ಮಾಡಿದ್ದೆ ನಾನು 2 ಗಾಡಿ ಮಾಡಿದ್ದೆ ನಾನೊಬ್ಬಳೇ ಮಾಡಿದ್ದು. ಅದನ್ನು ಮಾಡಿ ಅದೊಂದು ಜಾಗ ಇದೊಂದು ಜಾಗ, ಅದರಲ್ಲಿ ಬೇರೆ ಕೆಲಸಕ್ಕೂ ಬೇರೆ ಹೋಗಬೇಕು. ನಾನು ಅಷ್ಟು ಕೆಲಸ ಮಾಡ್ತಾಯಿದ್ದೆ ಗೊತ್ತಾ. ನಾವು ಬೆಳಗ್ಗೆನೇ ಎದ್ದು ಅಡುಗೆ ಮಾಡಿಕೊಡ್ಬೇಕು ಗಾಡಿಗೆ, ಅದಲ್ಲದೆ ಈ ಗಾಡಿ ತಗೋಗಿ ಇನ್ನೊಂದು ಜಾಗದಲ್ಲಿ ನಿಲ್ಲಿಸ್ಬೇಕು, ಆ ಗಾಡಿ ನೋಡ್ಕೋಬೇಕು. ನಮ್ಮಮ್ಮ ಬಂದು ಅಲ್ಲಿ ನಾಷ್ಟ ಎಲ್ಲ ಖಾಲಿ ಆದ ತಕ್ಷಣ ನಮ್ಮಮ್ಮ ಬಂದು ಈ ಗಾಡಿ ಹತ್ರ ಬಂದರೆ ನಾನು ಈ ಗಾಡಿ ಬಿಟ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ. ನಾನು ಆ ಥರ ಮಾಡ್ತಾಯಿದ್ದು ನಾವು. ಲಾಭ ಚೆನ್ನಾಗಿತ್ತು, ಆದರೆ ಜನ ಬೇಕು ಅಷ್ಟೇ. ಮನೇಲಿ ಜನ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರಂತೂ ತುಂಬಾ ಚೆನ್ನಾಗೇ ಆಗುತ್ತೆ. ಎಲ್ಪ್ ಏನಾರ ಆಗಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಪ್ ಇಲ್ಲ ಅಂದರೆ. ನೀವೇನಾರು ಹೋಟ್ಲು ಮಾಡ್ತೀರಾ, ಹೋಟ್ಲು ಮಾಡಿಬಿಟ್ಟು ನಿಮಗೆ ಸಾಮಾನು ಏನಾದ್ರು ಬೇಕಲ್ವ, ಅಡುಗೆ ಸಾಮಾನು, ಯಶವಂತಪುರಕ್ಕೆ ಹೋಗಿ. ನಿಮಗೆ ಅಂದರೆ ನಾವಿರೋದು ಬೆಂಗಳೂರಲ್ಲಿ, ನಮಗೆ ಯಶವಂತಪುರ ಹತ್ರ. ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ಗೆ ಹೋಗ್ಬಿಟ್ರಿ. ಯಶವಂತಪುರದಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಐತೆ, ತುಂಬ ಚೀಪಾಗಿ ಸಿಗ್ತದೆ ಗೊತ್ತಾ. ಪ್ರತಿಯೊಂದು ಎಣ್ಣೆ ಆಗಲಿ, ಬೇಳೆ ಆಗಲಿ, ಅಕ್ಕಿ ಆಗಲಿ, ನಾವು ಅಲ್ಲಿಂದ ಟೆಂಪೋ ಮಾಡ್ಕೊಬರ್ತಾಯಿದ್ದೋ. ಒಂದು ಸಲಿಗೆ ಇಲ್ಲಾಂದ್ರೂ 16,000-17 ಸಾವಿರ ರೂಪಾಯಿ ಸಾಮಾನು ತರ್ತಾಯಿದ್ದೋ ನಾವು ಅವಾಗ. ಅದನ್ನು ಕರೆಕ್ಟಾಗಿ ಒಂದು ವಾರದಲ್ಲಿ ಖಾಲಿ ಮಾಡಿಬಿಡ್ತಾಯಿದೆ ಗೊತ್ತಾ. 16,000-17 ಸಾವಿರ ರೂಪಾಯಿ. ಅವಾಗ ಇನ್ನೂ ನಾವು ಮಾಡಿದಾಗ ಸುಮಾರು ವರ್ಷ ಆಯಿತು ನಾವು ಹೋಟ್ಲು ಮಾಡಿ. ಇವಾಗ ನಾವು ಮಾಡುವಾಗ ಬರೀ 12 ರೂಪಾಯಿ ಒಂದು ಪ್ಲೇಟು, ಇವಾಗ 30 ರೂಪಾಯಿ ಒಂದು ಪ್ಲೇಟು. ಆವಾಗ ನಮಗೆ ಒಂದು 16,000-17 ಸಾವಿರ ರೂಪಾಯಿ ತಗೋಗ್ಬಿಟ್ಟು ಅವಾಗ ನಾವೇನು ಮಾಡ್ತೀವಿ, ಹೆಂಗೆ ಉಳಿತಾಯ ಮಾಡ್ತಾಯಿದ್ದೋ ಗೊತ್ತಾ. ಹೆಂಗೆ ಉಳಿತಾಯ ಅಂದರೆ, ಸಾಮಾನಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇಟ್ಕೊಳ್ತಾಯಿದ್ದೆ. ಸಾಮಾನಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇಟ್ಕೊಬಿಟ್ಟು ಇನ್ನು ಬಾಕಿ ದುಡ್ಡು ನಾವು ಚೀಟಿ ಕಟ್ಬಿಡ್ತಾಯಿದ್ದು. ನಾವು ಚೀಟಿಗೆ ಸೇರಿಸ್ಬಿಡ್ತಾಯಿದ್ದೆ. ಚೀಟಿ ಕಟ್ಟಿ ಮಿಕ್ಕಿರೋದನ್ನ ಸಾಮಾನಲ್ಲಿ ನಾನು ಮೇಂಟೈನ್ ಮಾಡ್ತಾಯಿದ್ದೆ. 2 ಚೀಟಿ ಕಟ್ಟಿಬಿಡೋದು. 2 ಚೀಟಿ ಕಟ್ಟಿಬಿಟ್ಟು 2 ಚೀಟಿಗೆ ದುಡ್ಡು ಅಡ್ಜಸ್ಟ್ ಆದ ತಕ್ಷಣ ನೆಕ್ಸ್ಟ್ ಸಾಮಾನೆಲ್ಲ ಮನೇಲಿ ಇರೋದಲ್ಲ. ಹೆಂಗಿದ್ರು ಯಶವಂತಪುರದಲ್ಲಿ ಮನೆ ಸಾಮಾನು ತಂದು ಹಾಕೊಳ್ಳುವೆ, ಅದರಲ್ಲೇ ಅಡ್ಜಸ್ಟ್ ಮಾಡಿಬಿಟ್ಟು ಅದರಿಂದ ಬಂದಿರೋ ದುಡ್ಡು, ಅದರಿಂದ ಇವಾಗ ಒಂದು 16 ಸಾವಿರ ರೂಪಾಯಿ, ಒಂದು 15-16 ಸಾವಿರ ರೂಪಾಯಿ ನಾವು ಸಾಮಾನು ತಂದಿರ್ತೀವಿ. ಅದ್ರ 3ರಷ್ಟು ದುಡ್ಡು ಆಗಬೇಕು ನಮಗೆ. ಇಲ್ಲಾಂದ್ರೆ ಅವಾಗ ಒಂದು 40-45 ಸಾವಿರ ರೂಪಾಯಿ ದುಡ್ಡು ಆಗಬೇಕು. ಅಲ್ಲಿ ತನಕ ಕಾಯುವೆ. ಡೈಲಿ ಇಲ್ಲಾಂದ್ರೂ ನಮ್ಗೆ 1,500-2 ಸಾವಿರ ವ್ಯಾಪಾರ ಆಗ್ತಾಯಿತ್ತು ನಮಗೆ. ನಾವು ಎಷ್ಟು ಆಗ್ತಾಯಿದ್ದು, ಬರೀ 500-600 ರೂಪಾಯಿ ಸಾಮಾನು ಅಷ್ಟೇ ಅಲ್ಲಿ ಆಗ್ತಾಯಿದ್ದದ್ದು ಅಷ್ಟೇ. ನಾವು ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ನಾನು ಹಂಗೆ ಲೆಕ್ಕ ಹಾಕೊಳ್ಳುವೆ. ಈಗ ನಾವು ಒಂದು 500 ರೂಪಾಯಿ ಅವಾಗ ಸ್ಟಾರ್ಟಿಂಗಲ್ಲಿ ಒಂದು 500 ರೂಪಾಯಿ ತಗೋಗುವೆ. ಆವಾಗ ನಾವು ಇನ್ನೂ ಯಶವಂತಪುರಕ್ಕೆ ಹೋಗ್ತಾ ಇರಲಿಲ್ಲ. ನಾನು ಇಲ್ಲೇ ಮನೆ ಹತ್ರನೇ ತಗೋತಾಯಿದ್ದೆ. ಸಾಮಾನು ತಗೊಳ್ವೆ, 500 ರೂಪಾಯಿಗೆ ಸಾಮಾನು ಹಾಕ್ಸುವೆ. ಅಕ್ಕಿ, ಎಣ್ಣೆ, ಆಮೇಲೆ ಬೇಳೆ, ಏನೇನು ಬೇಕು ಐಟಮು, ಬೆಳಿಗ್ಗೆ ನಾಷ್ಟಕ್ಕೆ ಏನೇನು ಬೇಕು ಅಷ್ಟು ಒಂದು 500-550 ರೂಪಾಯಿ ಸಾಮಾನು ಅಷ್ಟೇ ನಾನು ಹಾಕ್ತಾಯಿದ್ದು. ಅದರಲ್ಲೂ ಮಿಕ್ಸುವೆ. ನಾನು 450 ರೂಪಾಯಲ್ಲೇ ಅಡ್ಜಸ್ಟ್ ಮಾಡಿ, ಇನ್ನೊಂದು 50 ರೂಪಾಯಿ ಮಿಕ್ಸವ ಅದರಲ್ಲಿ ಅಂದ್ಕೊಂಡು ಅದರಲ್ಲೇ ಅಡ್ಜಸ್ಟ್ ಮಾಡ್ತಾಯಿದ್ದೆ. ಮಾಡಿಬಿಟ್ಟು ಅದ್ರ ನೆಕ್ಸ್ಟ್ ಡೇ ವ್ಯಾಪಾರ ಆಗೋಗೋದಲ್ಲ, ಅದರಲ್ಲಿ 1,500 ಸಾವಿರ, 1,25,000 ಸಾವಿರ ಆ ಥರ ವ್ಯಾಪಾರ ಆಗೋದು ಗೊತ್ತಾ ನಮಗೆ. ಅಷ್ಟು ದುಡ್ಡು ಉಳಿತಾಯ ಆಗೋದು. ಅಲ್ಲಿಗೆ ನಮ್ಮದು ಒಂದು 500 ರೂಪಾಯಿ ಕಳೆದ್ರು 1,000 ರೂಪಾಯಿ ಬರ್ತಾಯಿತ್ತು ನಮಗೆ. ಅದರಲ್ಲೂ ನಮ್ಮ ಊಟದ ಖರ್ಚೆಲ್ಲ ಕಳೆದು. ನಮ್ಮ ಮನೇಲಿ ಎಷ್ಟು ಜನ ಇದ್ದ ಗೊತ್ತವಾಗ, ನಮ್ಮ ಮನೇಲಿ 1, 2, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಣ್ಣನ ಮಗ, ನಾವು 4 ಜನ, ನಾವು ಗಂಡ ಹೆಂಡ್ತಿ, ನಮ್ಮ 2 ಮಕ್ಕಳು, ಅಷ್ಟು ಜನ ಊಟ ಮೇಂಟೈನ್ ಆಯ್ತಾಯಿತ್ತು ಗೊತ್ತಾ ಹೋಟ್ಲಿಂದ. ಅಷ್ಟು ಜನ ಊಟದ ಖರ್ಚಿಗೆ ಮಿಗ್ತಾಯಿತ್ತು. ಒಟ್ಟು 2, 4, 5, 7 ಜನ 7 ಜನ ನಮ್ಮ ಮನೆಯಲ್ಲಿ. 7 ಜನಕ್ಕೂ ಊಟದ ಖರ್ಚು ಕಳೆದು ಅಷ್ಟು ಮೇಲೆ ದುಡ್ಡು ಸಂಪಾದನೆ ಮಾಡ್ತಾಯಿದ್ದೆ ನಾನು. ಅದರಲ್ಲೂ ದುಡ್ಡು ಅಷ್ಟು ಸಂಪಾದನೆ ಮಾಡ್ಕೊ, ಅದರಲ್ಲಿ ಎಷ್ಟು ಉಳಿತಾಯ ಹೋದರೆ ಅದರಲ್ಲಿ ಸಾಮಾನು ಉಳ್ಕೊತಾ ಇತ್ತು. ನೆಕ್ಸ್ಟ್ ಡೇಗೆ ಸ್ವಲ್ಪ ಸಾಮಾನು ಉಳಿಸ್ತಾ ಇದ್ದೆ ನಾನು. ಅದರಲ್ಲೂ ಸಾಮಾನು ಉಳಿಸ್ತಾ ಇದೆ. ಮತ್ತು ಇನ್ನೊಂದು ಅವಾಗೇನು ಸಾಮಾನು ಉಳ್ಕತ್ತು ಅಂದರೆ, ಇವತ್ತು 500 ರೂಪಾಯಿದ್ದು ಸಾಮಾನು ತಂದಿದ್ದೀನಿ, ನಾಳೆ 300 ರೂಪಾಯಿ ಸಾಮಾನು ತರುವೆ. ಆ ಥರ ನಾನು ದುಡ್ಡು ಮಾಡ್ತಾಯಿದ್ದು ನಾವು. ಕರೆಕ್ಟಾಗಿ 500 ರೂಪಾಯಿ 500 ರೂಪಾಯಿಗೆ ಸಾಮಾನು ತರ್ತಾ ಇರಲಿಲ್ಲ ನಾನು. 300 ರೂಪಾಯಿಗೆ ಸಾಮಾನು ತರೋದು. ಯಾಕೆಂದರೆ ನೆನ್ನೆದು ಸ್ವಲ್ಪ ಉಳ್ಕೊಳ್ಳೋದೆಲ್ಲ ಸಾಮಾನು ಆ ಥರ ಎಲ್ಲ ಅಡ್ಜಸ್ಟ್ ಮಾಡವ. ಆ ಥರ ಮಾಡ್ಕೊಂಡು ನಾವು ಹೋಟ್ಲು ಮಾಡ್ತಾಯಿದ್ದೆ. ಆ ಥರ ನಿಮ್ಗೆ ಏನಾದರೂ ಹೋಟ್ಲು ಮಾಡಬೇಕು ಅಂದರೆ ಖಂಡಿತ ಮಾಡಿ. ತುಂಬ ಮೇಲೆ ಬರ್ತೀರ. ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಆದಷ್ಟು ಜನ ಇರೋ ಕಡೆ ವ್ಯಾಪಾರ ಮಾಡಿ. ಜನ ಎಲ್ಲಿ ಓಡಾಡ್ತಾರೆ ಆ ಜಾಗ ನೋಡಿಕೊಂಡು ನೀವು ಗಾಡಿ ಸ್ಟಾರ್ಟ್ ಮಾಡಿರಿ. ಆಮೇಲೆ ಕ್ವಾಲಿಟಿ, ಕ್ವಾಂಟಿಟಿ, ಅವೆರಡು ಮಾತ್ರ ತಲೆಯಲ್ಲಿರಬೇಕು ನಿಮಗೆ. ಆಮೇಲೆ ಇವಾಗ ದೋಸೆ ಎಲ್ಲ ಮಾಡ್ತೀವಲ್ವ, ಈ ಡಿಪೋದಲ್ಲಿ ರೈಸ್ ಸಿಗ್ತದೆ. ಡಿಪೋದಲ್ಲಿ ಇವಾಗ 7 kg ಅಕ್ಕಿ ಕೊಡ್ತಾರೇನೋ, 7 kg. ಅದರಲ್ಲಿ ಬರೀ 10 ರೂಪಾಯಿ, 15 ರೂಪಾಯಿ ಒಂದು kg ಅಕ್ಕಿ. ಅದರಲ್ಲಿ ಎಷ್ಟು ದೋಸೆ ಬರ್ತವೆ ಗೊತ್ತಾ. ಅಕ್ಕಿ ನೆನೆಸ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ದೋಸೆ ಬರ್ತವೆ. ಅದರಲ್ಲಿ ಉದ್ದಿನ ಬೇಳೆ ಹಾಕ್ಬಿಟ್ಟು ಅದರಲ್ಲಿ ನಮಗೆ ದೋಸೆ ಏನಾದ್ರು ಹೋಯ್ತು ಅಂದರೆ
ದೋಸೆ ಏನಾದ್ರು ಚೆನ್ನಾಗಿ ದೋಸೆ ಏನಾರು ಹಾಕ್ಬಿಡ್ತು ಅಂದರೆ ಅದನ್ನು ವ್ಯಾಪಾರ ಆಯಿತು ಅಂದ್ರೆ ಚೆನ್ನಾಗಿ ಲಾಭ ಐತೆ ಅದರಲ್ಲಿ, ತುಂಬ ಚೆನ್ನಾಗೈತೆ. ಆಮೇಲೆ ಇಡ್ಲಿಗೂ ಅಷ್ಟೇ, ಇವಾಗ ಅಕ್ಕಿ ಉದ್ದಿನಬೇಳೆ ಆಡ್ಸ್ಕೊಂಡು ಕೂತ್ಕೊಳ್ಳೋ ಅಷ್ಟೇ ವ್ಯವಹಾರನೇ ಇಲ್ಲ. ಬರೀ ರವೆ ಮೊಸರು ಆಮೇಲೆ ಇದು ಅವಲಕ್ಕಿ 3 ಹಾಕಿ ಇಡ್ಲಿ ಮಾಡ್ಬೋದು ಗೊತ್ತಾ. ಅದರಲ್ಲಿ ಇಡ್ಲಿಗೆ ಬೇರೆ ಉದ್ದಿನಬೇಳೆ ಇವಾಗ ಒಂದೊಂದು ಕೆ ಜಿ 150-200 ರೂಪಾಯಿ ಅಷ್ಟೆಲ್ಲ ಕೊಟ್ಟು ತರಬೇಕಾ, ಅಷ್ಟೆಲ್ಲ ವ್ಯಾಪಾರ ಇದಾಯ್ತದ ಅಂತ ಯೋಚನೆ ಮಾಡೋರು ಈ ಥರನೂ ಮಾಡ್ಬೋದು ಗೊತ್ತಾ. ಬರೀ ಅಕ್ಕಿ ಉದ್ದಿನಬೇಳೆ ಇಲ್ಲ ಅಂದ್ರೂ ಬರೀ ರವೆ ಅವಲಕ್ಕಿ ಮೊಸರು ಹತ್ರದಲ್ಲಿ ಮಲ್ಲಿಗೆ ಇಡ್ಲಿ ಬರ್ತವೆ ಗೊತ್ತಾ, ಸೂಪರ್ ಇಡ್ಲಿ ಬರ್ತವೆ ಅದರಲ್ಲಿ. ಅದು ಖರ್ಚು ಕಮ್ಮಿ, ಒಂದು ಗ್ರೈಂಡರ್ ಮಾಡೋಂಗಿಲ್ಲ, ಹೋಗಿ ಆಡಿಸ್ಕೊಬರೋಂಗಿಲ್ಲ. ಆ ಥರ ಯಾವುದು ಈಸಿ ಆಗುತ್ತೆ ಅಂಥದ್ರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ನಾಷ್ಟ ತಯಾರು ಮಾಡಬೇಕಷ್ಟೆ. ನಾಷ್ಟ ಇದು ಮಾಡಿಬಿಟ್ರೆ ಚೆನ್ನಾಗಿ ವ್ಯಾಪಾರ, ಒಂದು ಚೆನ್ನಾಗಿ ಟೇಸ್ಟ್ ಒಂದು ಕೊಟ್ಬಿಟ್ರೆ ಹುಡುಕೊಂಡು ಬರ್ತಾರೆ ಅಷ್ಟೇ. ಆ ಥರ ಯಾರಾದರೂ ನಿಮಗೆ ಬಿಸ್ನೆಸ್ ಮಾಡೋಂಗಿದ್ರೆ ದಯವಿಟ್ಟು ಮಾಡಿ, ಒಳ್ಳೆ ದುಡ್ಡು ಮಾಡಿರಿ. ಇಲ್ಲಿ ತನಕ ಯಾರಾದರೂ ನನ್ನ ವಿಡಿಯೋ ನೋಡಿರೋರಿಗೆ ಯೂಸ್ಫುಲ್ ಅಂದರೆ ದಯವಿಟ್ಟು ಶೇರ್ ಮಾಡಿ, ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಯಾಕಂದರೆ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇ ನಿಮಗೆ ನಮ್ಮ ನೋಟಿಫಿಕೇಷನ್ ಬರೋದು, ಇಲ್ಲಾಂದರೆ ನಮ್ಮ ವೀಡಿಯೋ ನಿಮಗೆ ಸಿಗೋದಿಲ್ಲ. ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ಅನುಷಾ ವಿಜಯ್ ಕುಮಾರ್ ಅಂತ. ಯಾರೋ ಲಿಂಕ್ ಕೇಳಿದರು, ನಿಮ್ಮ ಮೈಕ್ ಎಲ್ಲಿ ತಗೊಂಡಿದ್ದೀರಂತ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದಾಳೆ ನನ್ನ ಮಗಳು, ಅಲ್ಲಿ ಹೋಗಿ ಚೆಕ್ ಮಾಡಿ. ನಾವು ಲಿಂಕ್ ಹಾಕಿದ್ದೀವಿ. ನಾವು ಎಲ್ಲಿ ಅದೇ ಈ ರಿಂಗ್ ಲೈಟು ಮೈಕು ಅದನ್ನೆಲ್ಲ ಎಲ್ಲಿ ತಗೊಂಡ್ರಿ ಅಂತ ಕೇಳಿದ್ರೆ ಅದು ಲಿಂಕ್ ಹಾಕಿದ್ದೀವಿ. ನಮ್ಮ ಚಾನಲ್ ಹೋಗಿ ಚೆಕ್ ಮಾಡಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.